ಸರಿ ಆಯಿತು. ಇಟ್ನಾಳ್ ಸರ್, ಈ ಅಡಾಪ್ಟಬಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ರು ಅಭಿಷೇಕ್ ಅವರು. ಬಿಜೆಪಿ ಬಹುಶಃ ಸೋಷಿಯಲ್ ಮೀಡಿಯಾವನ್ನು ಚುನಾವಣಾ ಪರ್ಪಸ್ಗೆ ಬಳಕೆ ಮಾಡ್ಕೊಳ್ಳೋದು ಹೊಸದೇನಲ್ಲ. ಈ ಹಿಂದೆ ಕೂಡ ಎಕ್ಸ್ ಖಾತೆಯಿಂದ ಹಿಡಿದು ಬಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಅವ್ರು ನಡೆಸ್ತಾ ಇದ್ದ ಕ್ಯಾಂಪೇನ್ಗಳನ್ನು ನಾವು ಗಮನಿಸಿಯೇ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಈ ಜೆನ್ಜಿ ಜೊತೆಯಲ್ಲಿ ಕನೆಕ್ಟ್ ಆಗಲಿಕ್ಕೆ ನೇರ ಸಂಭಾಷಣೆಯ ರೀತಿಯಲ್ಲಿ ಪ್ರಧಾನಿಗಳೇ ಬರ್ತಿದ್ದಾರೆ ಅಂತಂದರೆ ಇದು ಒಂದು ರೀತಿಯ ಅಡಾಪ್ಟಬಿಲಿಟಿನೇ. ವೈ ನಾಟ್? ಅಡಾಪ್ಟಬಿಲಿಟಿ ಕೇವಲ ಮೀಡಿಯಂ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮೆಸೇಜ್. ಮೀಡಿಯಮಲ್ಲಿ ನಾನು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಏನು ಮಾತಾಡ್ತೀನಿ ಅದನ್ನೇ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿದ್ರೆ, ಅದನ್ನೇ ನಾನು ಫೇಸ್ಬುಕ್ಕಲ್ಲಿ ಮಾತಾಡಿದ್ರೆ, ಅದನ್ನೇ ಪ್ರಿಂಟಲ್ಲಿ ಬರೆದ್ರೆ ಇಟ್ ಹ್ಯಾಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಓನ್ಲಿ ದ ಮೀಡಿಯಮ್ ಹ್ಯಾಸ್ ಚೇಂಜ್ಡ್. ಜರ್ನಲಿಸಮಲ್ಲಿ ಒಂದು ಮಾತಿದೆ, ಮೀಡಿಯಮ್ ಈಸ್ ದ ಮೆಸೇಜ್ ಅಂತ. ಪ್ರತಿಯೊಂದು ಮೀಡಿಯಮ್ಗೂ ಅದರದ್ದೇ ಆದಂಥ ಒಂದು ಸಿಂಟ್ಯಾಕ್ಸ್ ಇರ್ತದೆ, ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಇರ್ತದೆ. ಯಾಕೆ ಈಗ ಇನ್ಸ್ಟಾಗ್ರಾಮ್ ಬೇರೆ ರೀತಿಯಲ್ಲಿ ಇರ್ತದೆ, ಇನ್ಸ್ಟಾಗ್ರಾಮಲ್ಲಿ ಯಾವುದು ಪಾಪ್ಯುಲರ್ ಆಗ್ತದೆ, ಯಾವುದು ಟ್ರ್ಯಾಕ್ಷನ್ ಬರ್ತದೆ, ಅದೇ ಟ್ರ್ಯಾಕ್ಷನ್ನು ನಿಮಗೆ ಟಿ ವಿನಲ್ಲಿ ಯಾಕೆ ಬರೋದಿಲ್ಲ? ಆ್ಯಕ್ಚುಲಿ ಈ ಎಂಟೈರ್ ಜೆನ್ಜಿ ಇದೇನು ಚಳವಳಿ ಆಯ್ತಲ್ಲ ಈ ಜಂತರ್ ಮಂತರಲ್ಲಿ, ಯಾವುದೇ ಟ್ರೆಡಿಷನಲ್ ಮೀಡಿಯಾದ ಬಗ್ಗೆ ಸಂಬಂಧನೇ ಇಲ್ಲ ಇದಕ್ಕೆ. ದೇ ನೆವರ್ ಕೇರ್ಡ್ ಫಾರ್ ಎನಿ ಟ್ರೆಡಿಷನಲ್ ಮೀಡಿಯಾ. ಹೀಗಿರುವಾಗ ಅವರು ಬೇರೆ ಭಾಷೆನ ಮಾತಾಡ್ತಿದ್ರು, ಅಲ್ಲಿ ಅದೇ ಭಾಷೆನ ಇಲ್ಲಿ ಕ್ರಿಟಿಸೈಸ್ ಮಾಡಿದ್ರು ಜನ. ಎಂಥ ಭಾಷೆ ಇದು, ಹಾಗೆ ಹೀಗೆ. ಅದು ಈ ತಲೆಮಾರಿನ ಭಾಷೆ. ಅದು ಈ ತಲೆಮಾರಿನ ಜನ್ರೇಷನ್ ಗ್ಯಾಪ್ ಅಂತೀವಲ್ಲ ನಾವು, ಜನ್ರೇಷನ್ ಗ್ಯಾಪ್ ಯಾವಾಗಲೂ ಇದ್ದೇ ಇರ್ತದೆ. ನಾನು ಮಾತಾಡೋ ರೀತಿಗೂ, ನಾನು ಸಂವಹನ ಸಾಧಿಸೋ ರೀತಿಗೂ, ನನ್ನ ಮಕ್ಕಳು ಮಾಡೋ ರೀತಿಗೂ ವ್ಯತ್ಯಾಸ ಇದ್ದೇ ಇರ್ತದೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಜನ್ರೇಷನ್ ಗ್ಯಾಪ್ ಇನ್ ಸೈಕಾಲಜಿ. ಈಗ ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆದಾಗ ವಾಟ್ ವೇರ್ ಆ ಜನ್ರೇಷನ್ಗೆ ಬೇಬಿ ಬೂಮರ್ಸ್ ಅಂತಾರೆ. ಆ ಬೇಬಿ ಬೂಮರ್ಸ್ಗೆ ಮೊಟ್ಟ ಮೊದಲ ಜನಪರ ಹೋರಾಟ ಎದುರುಗೊಂಡಿದ್ದು ಯಾವಾಗ ಅವ್ರಿಗೆ? ಅವರು 20 ವಯಸ್ಸಿಗೆ ಬಂದಾಗ, 20-25 ವಯಸ್ಸಿಗೆ ಬಂದಾಗ ಎಮರ್ಜೆನ್ಸಿ, ಅವರು ಅಕೌಂಟಬಿಲಿಟಿನ ಕೇಳ್ತಿದ್ರಲ್ಲ. ಅದು ಯುವಕರ ಒಂದು, ಅದು ಸ್ಟೂಡೆಂಟ್ ಮೂವ್ಮೆಂಟ್, ಜಯಪ್ರಕಾಶ್ ನಾರಾಯಣ್ದು. ಹಾಗೂ ವಿದ್ಯಾರ್ಥಿಗಳನ್ನೇ ದೇ ಕಾಲ್ ಫಾರ್ ಅಕೌಂಟಬಿಲಿಟಿ ಓನ್ಲಿ. ಆಮೇಲೆ ನೆಕ್ಸ್ಟ್ ಆಗಿದ್ದೇನು? ನೆಕ್ಸ್ಟ್ ಜನ್ರೇಷನ್ ಬೂಮರ್ಸ್, ಬೂಮರ್ಸ್. ಆ ಬೂಮರ್ಸ್ಗೆ ನನ್ನ ಜನ್ರೇಷನ್ ಅದು. ಆ ಬೂಮರ್ಸ್ಗೆ ಬೂಮರ್ಸ್ ಜನ್ರೇಷನ್ ಕೊನೆ ಭಾಗದಲ್ಲಿ ಹುಟ್ಟಿದವನು ನಾನು. ನಮ್ಗೆಲ್ಲ ಜನಪರ ಹೋರಾಟ ಹೊಡೆದಿದ್ದಾಗೆ ಮಂಡಲ್ ಕಮಿಷನ್ನು. ಮಂಡಲ್ ವಿಚಾರ ವಿದ್ಯಾರ್ಥಿಗಳಲ್ಲಿ ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡೊಬ್ಬ ಗೋಸ್ವಾಮಿ ಅಂತ ವಿದ್ಯಾರ್ಥಿ ಇಡೀ ದೇಶನ ಹೊತ್ತು ಇರಿದೋಯ್ತು. ಆದರೆ ಅದೇ ಕಾಲದಲ್ಲಿ ಮಂಡಲ್ ವರ್ಸಸ್ ಕಮ್ಮಂಡಲ್ ಅಂತ ಪೋಲರೈಸೇಷನ್ ಆಯಿತು. ನಮ್ಮ ಜನ್ರೇಷನ್ ಇಬ್ಬಾಗ ಹೋಯ್ತು. ಅವಾಗ ಮಂಡಲ್ ಯಾರಿಗೆ ಬೇಕು, ಕಮ್ಮಂಡಲ್ ಯಾರಿಗೆ ಬೇಕು ಅಂದರೆ ರಾಮ ಜನ್ಮಭೂಮಿ ವಿಚಾರ. ಹೀಗಾಗಿ ಆಮೇಲೆ ಬಂದಂಥ ಮಿಲೇನಿಯಲ್ಗಳಿಗೆ, ನಾಟ್ ಮಿಲೇನಿಯಲ್, ಜೆನೆಕ್ಸ್ಗೆ ಯಾವುದು ಇದು ಸಾರ್ವಜನಿಕ ಹೋರಾಟ? ಅಣ್ಣಾ ಹಜಾರೆ ಮೂವ್ಮೆಂಟ್. ಆ ಅಣ್ಣಾ ಹಜಾರೆ ಮೂವ್ಮೆಂಟ್ ಕೂಡ ಅಕೌಂಟಬಿಲಿಟಿ ಮೂವ್ಮೆಂಟ್ ಆಗಿತ್ತು. ಅದರ ಮೂಲಕ ಬಂದಂಥ ಸರ್ಕಾರ ಇದು. ಇವರ ಮಕ್ಕಳ ಜನ್ರೇಷನ್ ಇದು. ಯಾರು ಜೆನೆಕ್ಸ್, ಮಿಲೇನಿಯಲ್ಸ್ ಇನ್ ಬಿಟ್ವೀನ್ ಜೆನೆಕ್ಸ್, ಜೆನ್ ವೈ ಮಿಲೇನಿಯಲ್ಸ್ ಇಲ್ಲ ಸರ್, ಇಲ್ಲ ವಾಟೆವರ್ ಜೆನೆಕ್ಸ್ ಮಿಲೇನಿಯಲ್ಸ್ ವಾಟೆವರ್ ಜೆನೆಕ್ಸ್ ಏಜ್ ರೇಂಜ್ ಅಲ್ಲೇ ಬರುತ್ತೆ. ಅಂದ್ರೆ ಜನರೇಷನ್ ಗ್ಯಾಪ್ ಮುಂಚೆ 20 ವರ್ಷ ಇತ್ತು, ಅದು ಬರ್ತಾ 10 ವರ್ಷ ಆಯಿತು, ಆಮೇಲೆ 5 ವರ್ಷ ಆಗ್ತಾ ಇಟ್ ಸೈಕಲಾಜಿಕಲ್ ಫ್ಯಾಕ್ಟ್. ಇಟ್ ಗೋಸ್ ಆನ್ ಕಂಡೆನ್ಸಿಂಗ್. ಬಟ್ ಅವರ ಮಕ್ಕಳ ಜನ್ರೇಷನ್ ಇದು. ಯಾರು ಈ ಸರ್ಕಾರಕ್ಕೆ ಆವಾಗ ಬಹುತೇಕ ಯುವಕರು ವೋಟ್ ಹಾಕಿ ಗೆಲ್ಸಿದ್ರು, ಅವರ ಮಕ್ಕಳ ತಲೆಮಾರು ಇದು. ಇದೆಲ್ಲೋ ಒಂದು ಕಡೆ ಆ ತಲೆಮಾರುಗಳ ಜಗಳ ಕೂಡ. ಈ ತಲೆಮಾರಿನ ಜಗಳ ಏನು ಅಂದ್ರೆ, ನಾನು ಓದ್ಕೊಂಡ್ಬಿಟ್ಟಿದ್ದೇನೆ, ನನಗೆ ಉದ್ಯೋಗ ಅವಕಾಶ ಇಲ್ಲ. ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅದು ಜಾಗತಿಕ ಸತ್ಯ ಕೂಡ. ಬಟ್ ಅದು ಫ್ರಸ್ಟ್ರೇಷನ್ ಇದೆ. ಅದಕ್ಕೆ ಆ ಗ್ಯಾಪ್ ಅನ್ನು ಬ್ರಿಡ್ಜ್ ಮಾಡೋದಕ್ಕೆ ಒಂದು ಮಾರ್ಗೋಪಾಯ ಇಲ್ಲ. ಸರಿ. ಆಮೇಲೆ ಈ ಒಂದು ಇಕೋಸಿಸ್ಟಮ್ ಇದೆಯಲ್ಲ, RSS, BJP and entire Singapore ecosystem, including media also, they are talking about past. Most of them past, Mughal history, Mughal Hindu, Babri Masjid, Hindu Muslim. Gen Z about future. ಇಲ್ಲಿ ಯಾವಾಗ ಎಲ್ಲಿವರೆಗೂ ನೀವು ಫ್ಯೂಚರ್ ಒಳಗೆ ಮಾತಾಡೋದಿಲ್ಲ, ಭವಿಷ್ಯದ ಬಗ್ಗೆ ಮಾತಾಡೋದೇ ಇಲ್ಲ, ಅಲ್ಲಿವರೆಗೂ ಮೋಹನ್ ಭಾಗವತ್ ಆಗಲಿ, ಮೋದಿಯವರಾಗಲಿ, ಯಾರೇ ಆಗಲಿ ಮೀಡಿಯಂ ಬದಲಾಯಿಸಿದ ಪ್ರಯೋಜನ ಆಗೋದಿಲ್ಲ. ಮೆಸೇಜ್ ಬದಲಾಯಿಸಬೇಕಾಗ್ತದೆ, ಭವಿಷ್ಯದ ಮಾತನ್ನು ಮಾತಾಡಬೇಕಾಗ್ತದೆ. ಆಮೇಲೆ ಈ ಒಂದು ಮಾತುಗಳಿದಾವಲ್ಲ, ಈ ಜಂತರ್ ಮಂತರ್ ಹೋರಾಟದಲ್ಲಿ ಕೆಲವೊಂದು ಗಮನಿಸಿದ್ದೆ ನಾನು. ಏನಂತ ರಾಜೀನಾಮೆ ಕೊಟ್ಟರು ಪ್ರಧಾನ್? ಈ ಒಂದು ಚಳುವಳಿಯಲ್ಲಿ ಆಂಟಿ ನ್ಯಾಷನಲ್ ಎಲಿಮೆಂಟ್ಗಳು ಬಂದಿದ್ವೆ, ಈ ಆಂಟಿ ನ್ಯಾಷನಲ್ ಎಲಿಮೆಂಟ್ಗಳಿಂದ ಯುವಕರು ಅಡ್ಡ ಹಿಡಿಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದೇನೆ. ತಪ್ಪೊಪ್ಪಿಗೆ ಅಂತ ಅಲ್ಲ, ದೇರ್ ಇಸ್ ನೋ ಅಕೌಂಟಬಿಲಿಟಿ. ಇವತ್ತಿಗೂ ಕೂಡ ಮಕ್ಕಳಿಗೆ ಅಕೌಂಟಬಿಲಿಟಿ ಸಿಕ್ಕಿಲ್ಲ. ಸರಿ. ಆಮೇಲೆ ಇದೇ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ನಿಮಗೆ ತುಂಬಾ ದೊಡ್ಡ ಬುದ್ಧಿಜೀವಿಗಳು ಈಗ ಪಾಪ ಅವ್ರು ಇಲ್ಲ, ನನಗೊಂದು ಮಾತು ಹೇಳ್ತಿದ್ರು ಯಾವಾಗಲೂ ಕೂಡ. ಈ ಎಂಟೈರ್ ಇಕೋಸಿಸ್ಟಮ್ ಹೇಳಿದ್ನಲ್ಲ ನಾನು, ಈ ರೈಟ್ ವಿಂಗ್ ಇಕೋಸಿಸ್ಟಮ್,
ಏನು ಮಾಡ್ತದೆ ಅಂತ ಹೇಳಿ. ಮೊಟ್ಟ ಮೊದಲು ಅವು ಯಾರೋ ವಿರೋಧ ಮಾಡಿದ್ರೆ, ಸರಿಯಾದ ಕಾರಣ ಸರ್ಕಾರ ವಿರೋಧ ಮಾಡಿದ್ರೆ ಮೊಟ್ಟ ಮೊದಲ ಕಾರಣ ಅದನ್ನು ಹತ್ತಿಕ್ಕೋದು, ಅದು ಮೊದಲ ರೆಸ್ಪಾನ್ಸ್ ಆಗಿರ್ತದೆ. ಹತ್ತಿಕ್ಕೋಕ್ಕಾಗೋದಿಲ್ಲ, ಹೆಸರು ಕೆಡಿಸೋದು, ಎರಡೂ ಫೇಲ್ ಆಗ್ತವೆ. ಇದು ಕೇವಲ ರೈಟ್ ವಿಂಗ್ ಪ್ಯಾಟರ್ನ್ ಅನ್ನೋದ್ರ ಬಗ್ಗೆ ನನಗೆ ನನಗೆ ಯಾಕಂದ್ರೆ ಕೆಲ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲೂ ಕೂಡ ಇದಾಗೋದು ನಾನು ನೋಡಿದ್ದೀನಿ. Maybe let's not get into that. ಯಾವುದೇ ಸಾಮಾಜಿಕ ಹೋರಾಟದಲ್ಲಿ I am telling you what I have heard from a senior intellectual. That's all. ಆಮೇಲೆ ಎರಡು ಫೇಲ್ ಆಯ್ತಾ, ಇವರು ನಮ್ಮವ್ರೆ ಅನ್ಕೊಂಡ್ರು. ಸರಿ, ಇವರು ನಮ್ಮ ಬಹುಶಃ ಮೋಹನ್ ಭಾಗವತರ ಈ ಹೇಳಿಕೆ ಈ ನಿಮ್ಮ ಕಡೆ ಕೊನೆ ಸ್ಟೇಜ್ ಇದೆ. ಬಟ್ ಐ ಕಮ್ ಬ್ಯಾಕ್ ಟು ದಿಸ್. ಏನಂದ್ರು, ಈ ತರ ಒಂದು ಕಾಂಡಿಸೆಂಡಿಂಗ್, ಈ ತರ ಒಂದು ಏನಂತಾರೆ ಕಾಂಡಿಸೆಂಡಿಂಗ್ ಏನಂತೆ ಕನ್ನಡದಲ್ಲಿ, ಒಂದು ರೀತಿ ಯಜಮಾನಿಕೆ ವಿಚಾರದಲ್ಲಿ ನಾನೇ ಸರಿ ಆಯ್ತಪ್ಪ ನೀನು ಕ್ಷಮೆ ಮಾಡಿಬಿಟ್ಟಿದ್ದಾನೆ, ಕ್ಷಮೆ ಕೇಳಿದ್ದು ನೀವು ಸರ್ಕಾರ ಕ್ಷಮೆ ಕೇಳಿ ಅಂತ ಹೇಳಿದ್ರು ಹುಡುಗರು, ಇವ್ರು ಕ್ಷಮೆ ಮಾಡಿಬಿಟ್ರು ಹೋಗಿ. ಆಯ್ತು, ಕೊನೆಗೆ ಯಾಕೆ ಇದನ್ನು ಪಾಸ್ಟ್ ವರ್ಸಸ್ ಫ್ಯೂಚರ್, ಇದು ಈ ಚಳವಳಿ ಪಾಸ್ಟ್ ವರ್ಸಸ್ ಫ್ಯೂಚರ್ ಯಾಕೆ ಹೇಳ್ತೇನೆ ಅಂದ್ರೆ, ಆ ಒಂದು ಇಡೀ ಚಳವಳಿಯಲ್ಲಿ ಒಂದು ಪ್ಲಕಾರ್ಡ್ ನೋಡಿದೆ ನಾನು, ವಿಚ್ ವಾಸ್ ವೆರಿ ಪ್ರೊಫೌಂಡ್. ಆ ಮಕ್ಳು ಹಿಡಿದ ಪ್ಲಕಾರ್ಡ್ ಏನಿದೆ, ಜಬ್ ಹಿಂದೂ ಮುಸ್ಲಿಂ ರಾಜಿ तो क्या कर लेगा नाजी. That is their vision. ಅವ್ರಿಗೆ ಬೇಕಾಗಿರೋದು ಸ್ವಚ್ಛ ನಾಳೆ, ಅವ್ರಿಗೆ ಬೇಕಾಗಿರೋದು ಬಿಯಾಂಡ್ ರಿಲಿಜಿಯಸ್ ಪಾಲಿಟಿಕ್ಸ್, ಬಿಯಾಂಡ್ ಕಮ್ಯುನಲ್ ಡಿವೈಡ್. ಒಳ್ಳೆ ದೃಷ್ಟಿಯಿಂದ ನೋಡಿದ್ದೀರಿ, ಕೇವಲ ಒಳ್ಳೇದ್ ಕಂಡಿದೆ, ನಾವು ಬೇರೆ ಬೇರೆದನ್ನು ಕಂಡಿದ್ದೀವಿ ಅನ್ನೋರು ಅನೇಕರಿದ್ದಾರೆ ಸರ್. ಬೇರೆ ಯಾವ ಘೋಷಣೆಗಳು ಬಂತು, ಯಾವ ರೀತಿ ಬಂತು, ಬಟ್ ಎನಿವೇ ವಿ ಆರ್ ನಾಟ್ ಡಿಸ್ಕಸಿಂಗ್. ಯಾಕಂದ್ರೆ ಇದು ಮಕ್ಕಳ ಚಳವಳಿ, ದೇ ಆರ್ ಓನ್ಲಿ ಇನ್ 20s. ನಾನು ಕೇಳಿದ್ದೇನೆ ಅದನ್ನ, ಬಟ್ ಐ ವಾಂಟ್ ಟು ಬಿ ಲಿಟಲ್ ಬ್ರಾಡ್ ಮೈಂಡೆಡ್ ಅಬೌಟ್ ದಟ್. ಐ ಡೋಂಟ್ ವಾಂಟ್ ಟು ಬ್ರ್ಯಾಂಡ್ ದೆಮ್. ಅಂಡ್ ಅದನ್ನೇ ಮೋದಿ ಅವರು ಕೂಡ ಹೇಳಿದ್ದು, ಬಹುಶಃ ಸೆಲ್ಫಿ ವಿಡಿಯೋದಲ್ಲಿ ಐ ಡೋಂಟ್ ನೋ ಸೆಕೆಂಡ್ ಒನ್ ಥರ್ಡ್ ಒನ್ ಏನ್ ಹೇಳಿದ್ರು, ದಾರಿ ತಪ್ಪಿದ್ದಾರೆ ಎಂದು ಮಾತ್ರಕ್ಕೆ ಅವ್ರು ನಮ್ಮವರಲ್ಲ ಅಂತ ಹೇಳೋದು ಬೇಡ. ಲೆಟ್ ನಾಟ್ ಡಿಡ್ ಹಿ ಆಫರ್ ಅಕೌಂಟಬಿಲಿಟಿ ಫಾರ್ ಹಿಸ್ ಮಿಸ್ಟೇಕ್ಸ್? ಹಿ ಡಿಡ್ ನಾಟ್. ಅಂದ್ರೆ ರಾಜೀನಾಮೆ ಸಾಕಾಗ್ಲಿಲ್ಲ ಅಂತ. ರಾಜೀನಾಮೆ ಸಾಕಾಗಿಲ್ಲ ಅಲ್ಲಪ್ಪ, ನಮ್ಮ ಸರ್ಕಾರ ತಪ್ಪಾಗಿದೆ. ದೇವೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರದಲ್ಲಿ ಸರ್ಕಾರ ತಪ್ಪು ಮಾಡಿದೆ, ಅದು ಇಲ್ವೇ ಇಲ್ಲ ಮಾತು. ಸರಿ, ಅದಿಲ್ಲದೆ ಕ್ಷಮೆ ಮಾಡ್ತಾ ಹೋಗ್ಬಿಟ್ರೆ ಬದಲಾವಣೆ ಮಾಡೋದು ಬೀವನ್ ಗೌಡ ಅವರಿದ್ದಾರೆ. ಏನಾಗ್ಬಿಟ್ಟಿದೆ, immediately after Bhagwat's discourse yesterday, ಅಲ್ಲಿ ಹೊರಗಡೆ ಬಂದ ಮಕ್ಕಳು ಏನ್ ಮಾತಾಡಿದ್ರು, they said this doesn't resonate. ಯಾಕಂದ್ರೆ ನೀವು ಹೇಳ್ತೀನಿ ಸರ್, ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಆಲ್ಗೊರಿಥಮ್ ಅಲ್ಲಿ ನೀವು ಆ ಥರದ್ದು ನ್ಯೂಸ್ ಫೀಡ್ ಇಸ್ ಡಿಫರೆಂಟ್ ಅಂತ ಹೇಳಿ. Just take 1 second. Like for example,